ಈಗ ನಾವು ರೋಲ್ಸ್ ಥಿಯರಮ್ ಪ್ರೂಫ್ ಬಗ್ಗೆ ಸ್ಟಡಿ ಮಾಡೋಣ. ಏನು ಹೇಳುತ್ತೆ ರೋಲ್ಸ್ ಥಿಯರಮ್ ಅಂದರೆ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಕ್ಲೋಸ್ ಇಂಟರ್ವಲ್, ಡಿಫರೆನ್ಸಿಬಲ್ ಅಂಡ್ ಓಪನ್ ಇಂಟರ್ವಲ್ ಇದ್ದಾಗ ಮತ್ತು ಎಫ್ ಆಫ್ ಎ ಎಫ್ ಆಫ್ ಬಿ ಇದ್ದಾಗ ಡೆಫಿನೇಟ್ ಆಗಿ ಒಂದು ಪಾಯಿಂಟ್ ಸಿಕ್ಕೇ ಸಿಗುತ್ತೆ ಆ ಓಪನ್ ಇಂಟರ್ವಲ್ ಅಲ್ಲಿ. ಆ ಪಾಯಿಂಟ್ ನಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಜೀರೋ ಆಗಿರುತ್ತೆ, ಹಾಗೇ ಆಗಿರುತ್ತೆ ಅಂತ ಥಿಯರಮ್ ಹೇಳುತ್ತೆ ರೋಲ್ಸ್ ಥಿಯರಮ್. ಮತ್ತೊಮ್ಮೆ ಹೇಳ್ತೀನಿ ನಾನು, ರೋಲ್ಸ್ ಥಿಯರಮ್ ಏನು ಹೇಳುತ್ತೆ ಅಂದ್ರೆ ಒಂದು ಫಂಕ್ಷನ್ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಕಂಟಿನ್ಯೂಸ್ ಇದ್ದಾಗ, ಕಂಟಿನ್ಯೂಸ್ ಅಂದ್ರೆ ದೇರ್ ಇಸ್ ನೋ ಬ್ರೇಕೇಜ್ ಇದ್ದಾಗ, ಡಿಫರೆನ್ಸಿಬಲ್ ಅಂದ್ರೆ ನಿಮ್ಗೆ ಗೊತ್ತು, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಕ್ವಲ್ ಇರಬೇಕು. ಅಂದ್ರೆ ಇಟ್ ಈಸ್ ಇಫ್ ಯು ಕ್ಯಾನ್ ಡಿಫ್ರೆನ್ಸಿಯೇಟ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಬರಬೇಕು. ಡಿಫ್ರೆನ್ಸಿಯೇಟ್ ಆದಾಗ ಮತ್ತು ಎಫ್ ಆಫ್ ಎಫ್ ಆಫ್ ಬಿ ಆದಾಗ ಒಂದು ಪಾಯಿಂಟ್ ಸಿಕ್ಕೇ ಸಿಗುತ್ತೆ. ದೆರ್ ಇಸ್ ಎ ಗ್ಯಾರಂಟಿ, 100% ಗ್ಯಾರಂಟಿ ದಟ್ there exists a c in such a way that f dash of c is equal to 0 ಅಂತ. ಈಗ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಈಕ್ವಲ್ ಇದ್ದಾಗ ಫಂಕ್ಷನ್ ಟೂ ಪಾಸಿಬಿಲಿಟಿ ಇದೆ. ಒಂದು ಕಾನ್ಸ್ಟೆಂಟ್ ಆಗಬಹುದು ಅಥವಾ ಇಟ್ ಅಟೈನ್ಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ದರ್ ಇಸ್ ಓನ್ಲಿ ಟೂ ಪಾಸಿಬಿಲಿಟಿ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದಾಗ ನಾ ಹೇಳ್ತೀನಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ನಾಟ್ ಎಫ್ ಆಫ್ ಬಿ ಆದಾಗ ಯಾಕೆ ದೇರ್ ಇಸ್ ನೋ ಗ್ಯಾರಂಟಿ ಅಂತ ಆಮೇಲೆ ಹೇಳ್ತೀನಿ. ಈಗ ನೋಡ್ರಿ, ಫಸ್ಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಆದಾಗ ಟೂ ಪಾಸಿಬಿಲಿಟಿ ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಮತ್ತು ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿಗಳು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರುತ್ತದೆ. ಅವಾಗ ಕಂಟಿನ್ಯೂಸ್ ಇದೆ ಮತ್ತು ಇದು ಡಿಫ್ರೆನ್ಸಿಬಲ್. ಯು ಕ್ಯಾನ್ ಡಿಫ್ರೆನ್ಸಿಯೇಟ್. ಇಫ್ ಕಾನ್ಸ್ಟೆಂಟ್ ಕೊಟ್ರೆ ಇಫ್ ನಾವು ಡಿಫ್ರೆನ್ಸಿಯೇಟ್ ಮಾಡಿದಾಗ 0 ಬರ್ತದೆ ವ್ಯಾಲ್ಯೂ. ಫಾರ್ ಆಲ್ ಎಕ್ಸ್ ಓಪನ್ ಇಂಟರ್ವಲ್ ಯು ಕ್ಯಾನ್ ಗೆಟ್ 0. therefore f dash of c is equal to 0 for any the number which belongs to ab ಅಂತ. ಕೇಸ್ ನಂಬರ್ 2, ಫಂಕ್ಷನ್ ನಾಟ್ ಕಾನ್ಸ್ಟೆಂಟ್ ಅಂದ್ರೆ ನಾ ಹೇಳಿದೆ, ನಾಟ್ ಕಾನ್ಸ್ಟೆಂಟ್ ಅಂದ್ರೆ ಇಟ್ ಅಟೈನ್ಸ್ ಅ ಲೋಕಲ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ಯಾಕೆ ನಾ ಲೋಕಲ್ ಮ್ಯಾಕ್ಸಿಮಾ ಅಂತೀನಿ ಅಂದ್ರೆ ಇಟ್ ಮೇ ಬಿ ದ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿಗಳು ಆ ಫಂಕ್ಷನ್ನಿನ ಮ್ಯಾಕ್ಸಿಮಮ್ ಆದಾಗ ಅಥವಾ ಮಿನಿಮಮ್ ಆದಾಗ ಅದಕ್ಕಿಂತ ಲೋಕಲ್ ಮಿನಿಮಾ ಲೋಕಲ್ ಮ್ಯಾಕ್ಸಿಮಾ ಎಕ್ಸಿಸ್ಟ್ ಆಗ್ಬೋದು. ಅಥವಾ ಓಕೆ, the only two possibility that if it is not constant it attains local maximum or minimum. If suppose it maximum ಅಂತ ತಗೊಂಡಾಗ ಈ ತರ ಬರ್ತದೆ ಮ್ಯಾಕ್ಸಿಮಮ್ ಅಂದಾಗ ನೋಡ್ರಿ, at c is equal to local maxima at c ಅಂದಾಗ ವಾಟ್ ಎವರ್ ಎಕ್ಸ್ ಏನಿದೆಯಲ್ಲ at c ಮ್ಯಾಕ್ಸಿಮಮ್ x is less than c ಇದ್ದಾಗ ಲೆಸ್ ದೆನ್ ಸಿ ಆಗಲೇಬೇಕು, ಹೌದಾ? ಫಾರ್ ಎಕ್ಸ್ ಲೆಸ್ ದೆನ್ ಸಿ ಆದಾಗ ನೋಡ್ರಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಆಫ್ ಸಿ ಆಗುತ್ತೆ. ಎಕ್ಸ್ ಮೈನಸ್ ಸಿ ಏನಿದೆಯಲ್ಲ ಲೆಸ್ ದೆನ್ 0 ಆಗ್ತದೆ. ಅಂದ್ರೆ ಆ ರೇಷಿಯೋ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿ ಇಸ್ ಗ್ರೇಟರ್ ದೆನ್ 0 ಆಗುತ್ತೆ. ಯಾಕಂದ್ರೆ ನ್ಯೂಮರೇಟರ್ ನೆಗೆಟಿವ್ ಇದೆ, ಡಿನಾಮಿನೇಟರ್ ನೆಗೆಟಿವ್ ಇದೆ, ಅಂದ್ರೆ ರೇಷಿಯೋ ಏನಾಗ್ತದೆ, ಪಾಸಿಟಿವ್ ಆಗ್ತದೆ. ಟೇಕಿಂಗ್ ದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸಿ ಫ್ರಮ್ ದ ಲೆಫ್ಟ್ ಸೈಡ್, ದಟ್ ಇಸ್ ಯು ಕ್ಯಾನ್ ಗೆಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಇಟ್ ಇಸ್ ರೇಷಿಯೋ ಏನು ಕೊಡುತ್ತದೆ, if you take limit this will give left hand derivative. ಮತ್ತು for x greater than c ಇದ್ದಾಗ ನೋಡ್ರಿ, x greater than c ಇದ್ದಾಗ if of x is less than c, f of x is less than or equal to f of c and x minus c ಏನಿದೆ ಇದು greater than 0 ಆಗ್ತದೆ. ದೆನ್ ರೇಷಿಯೋ ಏನಾಗ್ತದೆ, ರೇಷಿಯೋ f of x minus f of c divided by x minus c less than or equal to 0 ಆಗ್ತದೆ. ಯಾಕಂದ್ರೆ ನ್ಯೂಮರೇಟರ್ ಏನಿದೆ ಇಲ್ಲಿ ಅಂತಂದ್ರೆ ನೆಗೆಟಿವ್ ಇದೆ, ಡಿನಾಮಿನೇಟರ್ ಪಾಸಿಟಿವ್ ಇದೆ. ಹಂಗಾಗಿ ಎಸ್ ಎಕ್ಸ್ಟೆನ್ಸ್ ದ ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನಾಗ್ತದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 0. ಆದರೆ ನಾವು ಫಂಕ್ಷನ್ ಡಿಫರೆನ್ಸಿಯಬಲ್ ಇದೆ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಕ್ವಲ್ ಆಗಲೇಬೇಕು. ಹಾಗಾಗಿ ಎಫ್ ಡ್ಯಾಶ್ ಆಫ್ ಸಿ ಗ್ರೇಟರ್ ದೆನ್ 0 ಮತ್ತು ಈಕ್ವಲ್ ಆಗಬೇಕು ಅಂದ್ರೆ ಓನ್ಲಿ ಒನ್ ಪಾಸಿಬಿಲಿಟಿ, ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ ಈಕ್ವಲ್ ಟು 0 ಆಗಬೇಕು. ಸೇಮ್ ಸಿಮಿಲರ್ ಲಾಜಿಕ್ ಫಾರ್ ಲೋಕಲ್ ಮಿನಿಮಮ್. ನನ್ನ ಕ್ವಶನ್ ಬರೋದು, ಇಫ್ ಎಫ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ ಬಿ ಆದಾಗ ಯಾಕೆ ರೋಲ್ ದೇರ್ ಇಸ್ ನೋ ಗ್ಯಾರಂಟಿ ಅಂತ ನಾನು ಇಲ್ಲಿ ಹೇಳ್ತೀನಿ. ನೋಡ್ರಿ, ಈ ಎಕ್ಸಾಂಪಲ್ ತಗೋರಿ. ಈ ರೋಲ್ಸ್ ಥಿಯರಮ್ನ 2 ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಏನಿದು, ಒಂದೇದು ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ, ದೇರ್ ಇಸ್ ನೋ ಬ್ರೇಕೇಜ್, ಹೌದಾ ಹೌದಾ ಇಲ್ಲಿ. ಮತ್ತು ಡಿಫರೆನ್ಸಿಬಲ್ ಇದೆ. ಡಿಫರೆನ್ಸಿಬಲ್ ಅಂದ್ರೆ ನೋಡ್ರಿ, ಅಂದ್ರೆ ಯು ಕ್ಯಾನ್ ಗೆಟ್ ಸ್ಲೋಪ್, ಯು ಕ್ಯಾನ್ ಇಫ್ ಸಮ್ ಫಾರ್ y is equal to mx plus c ಅಂತ ಕೊಟ್ಟಾಗ ನಾವು ಅದನ್ನ ಡಿಫರೆನ್ಸಿಯೇಟ್ ಮಾಡಿ dy by dx is equal to m ಅಂತ ಆಗ್ತದೆ. ಒಂದು ಸಮ್ ಪಾಸಿಟಿವ್, ಆಲ್ವೇಸ್ ಎ ಪಾಸಿಟಿವ್ ಸ್ಲೋಪ್ ಯು ಕ್ಯಾನ್ ಗೆಟ್ ಇಟ್.
nowhere point you can get the always slope is in the increasing. Okay, f dash of nowhere you can get f dash of c is equal to 0 ಇಲ್ಲಿ ನೋಡಿ f of a is not equal to f of b ಇಲ್ಲಿ ಆದಾಗ ನೀವು ಹೇಳ್ಬೋದು, ನಾ ಹೇಳಿದೆ ಒಂದು ವೇಳೆ ಸ್ಟ್ರೇಟ್ ಲೈನ್ ಆಗದೆ ಈ ತರ ಕರ್ವ್ ಇದ್ದಾಗ ಏನಾಗ್ತದೆ, ಡೆಫಿನೆಟ್ಲಿ ಕ್ಯಾನ್ ಗೆಟ್. ಬಟ್ ನಾನು ಹೇಳೋದು ಗ್ಯಾರಂಟಿ ಇಲ್ಲ ಅಂತ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ವಿ ಈ ಆಗ್ಲಿಲ್ಲ ಅಂದ್ರೆ ಈ ಟೈಪ್ ಆಗೋದ್ರಿಂದ ನಾವು ಏನಾಗ್ತದೆ ಗ್ಯಾರಂಟಿ. ಇಲ್ಲಿ ಏನಾಗ್ತಾ ಇದೆ, ಎಫ್ ಡ್ಯಾಶ್ ಎಫ್ ಸಿ ಆಲ್ವೇಸ್ ಪಾಸಿಟಿವ್ ಇದೆ. ಯಾವುದೇ ಪಾಯಿಂಟ್ ಅಲ್ಲಿ ತಗೊಂಡು ಕೂಡ ಎಟ್ ಎನಿ ಪಾಯಿಂಟ್, ವೈ ಬಿಕಾಸ್ ಆಲ್ವೇಸ್ ಸ್ಲೋಪ್ ಈಸ್ ಕಾನ್ಸ್ಟೆಂಟ್ ಇಯರ್. ಬಿಕಾಸ್ ಆನ್ ಸ್ಟ್ರೇಟ್ ಲೈನ್ ಯಾವಾಗಲೂ ನಮ್ಗೇನಿರ್ತದೆ, ಸ್ಲೋಪ್ ಕಾನ್ಸ್ಟೆಂಟ್ ಆಗಿರ್ತದೆ. ಹಂಗಾಗಿ ಈ ಒಂದು ಎಕ್ಸಾಂಪಲ್ ಇಂದ ಹೇಳ್ಬೋದು ನಾವು ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಈಕ್ವಲ್ ಇರಲಿಲ್ಲ ಅಂದ್ರೆ ರೋಲ್ಸ್ ಥಿಯರಮ್ ಯಾವ ತರ ಫೇಲ್ಸ್ ಆಗ್ತದೆ ಅಂತ. ಹಂಗಾಗಿ ಅಂದ್ರೆ ನಾಟ್ ಅಪ್ಲೈಡ್ ಅಂತ, ನಾಟ್ ಫೇಲ್ಸ್ ಅಲ್ಲ, ಅಪ್ಲೈಡ್ ಅಂತ, ನಾಟ್ ಅಪ್ಲೈಡ್ ಅಂತ. ವೆನ್ ಬಿಫೋರ್ ದರ್ ಇಸ್ ಎ ನೆಸೆಸರಿ ಕಂಡೀಷನ್ ದಟ್ ಎಫ್ ಆಫ್ ಎ ಎಫ್ ಆಫ್ ಬಿ ಅಂತ. ಅರ್ಥ ಆಯ್ತಾ ತಾನೆ ಇದು.